ನಾನು ಹೇಳ್ತಿರೋದು ನಿಮಗೆ 101 ತಪ್ಪುಗಳನ್ನು ಮಾಡಬೇಕು. 101 ರೀತಿಯ ತಪ್ಪು ಯಾವುದರಲ್ಲಿ? ಟ್ರೇಡಿಂಗಲ್ಲಿ. ಯಾವುದೆಲ್ಲ? ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಎಜುಕೇಷನಲ್ ವಿಡಿಯೋ ಹೇಗಿದೆ ಅಂತ ನೋಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಇವತ್ತಿನ ದಿವಸದಲ್ಲಿ ನಾವು ಒಂದು ಸಕ್ಸಸ್ಫುಲ್ ಟ್ರೇಡರ್ ಆಗಲಿಕ್ಕೆ ಏನು ಬೇಕು ಅನ್ನೋ ಫೈನಲ್ ಸ್ಟೆಪ್ ಹತ್ರ ಬಂದಿದ್ದೀವಿ. ಅಂದರೆ ನಾವೀಗ ಮೊದಲಿಂದ ನಾವು ನಿಮಗೆ ಕೋಸ್ಟಲ್ ಟ್ರೇಡರ್ ಅವರು ವಾರಕ್ಕೊಂದು ಎಜುಕೇಷನಲ್ ವಿಡಿಯೋ ಆಗ್ತಾ ಇದ್ವಿ. ಆ ಎಜುಕೇಷನಲ್ ವಿಡಿಯೋದಲ್ಲಿ ನಿಮಗೆ ಒಂದೊಂದೇ ಪಾರ್ಟ್ಗಳನ್ನು ಕವರ್ ಮಾಡ್ಕೊಂಡು ಬಂದ್ವಿ. ಲೈಕ್ ನಾವು ಗ್ಯಾಮ್ಲರ ಟ್ರೇಡರ್ ಅನ್ನೋದನ್ನು ಕ್ಲಾರಿಟಿ ಮಾಡಿ ಕೊಟ್ವಿ. ಅದಾದ ನಂತರ ನಾವು ಏನು ಕ್ವಾಲಿಫಿಕೇಷನ್ ಬೇಕು ಇಂಟರ್ಡೇ ಟ್ರೇಡರ್ ಆಗಲಿಕ್ಕೆ, ನಾವು ಇನ್ವೆಸ್ಟರಾ ಟ್ರೇಡರ ಅನ್ನೋದನ್ನು ಕ್ಲಾರಿಟಿ ಮಾಡಿದ್ವಿ. ನಾವು ಆಪ್ಷನ್ ಬೈಯರ್ ಆಗಲಿಕ್ಕೆ ಹೊರಟಿದ್ದೀವೋ ಆಪ್ಷನ್ ಸೆಲ್ಲರ್ ಆಗಲಿಕ್ಕೆ ಹೊರಟಿದ್ದೀವೋ ಅನ್ನೋದು ಕ್ಲಾರಿಟಿ ಆಯಿತು. ಅದಾದ ನಂತರ ನಾವು ಬ್ರೇಕ್ಔಟ್ ಟ್ರೇಡರ ರೀಟೆಸ್ಟ್ ಟ್ರೇಡರ್ ಅನ್ನೋದುವರೆಗೂ ಬಂತು. ಈಗ ನಮಗಿರೋದು ಏನಂತ ಹೇಳಿದ್ರೆ ಒಂದೇ ಒಂದು, ನಮಗೊಂದು ಸಕ್ಸಸ್ಫುಲ್ ಫಾರ್ಮುಲಾ ಬೇಕು. ಈ ಸಕ್ಸಸ್ಫುಲ್ ಫಾರ್ಮುಲಾ ಒಂದು ಇಟ್ಕೊಂಡ್ರೆ ನಾವೀಗ ಯಾವ ಟ್ರೇಡರ್ ಅನ್ನೋದು ಮೈಂಡ್ಸೆಟ್ ಕ್ಲಿಯರ್ ಆದಾಗ ಈ ಫಾರ್ಮುಲಾದಿಂದ ನಾವು ಸಕ್ಸಸ್ ಆಗಲಿಕ್ಕೆ ಆಗುತ್ತೆ. ಯಾವುದದು ಫಾರ್ಮುಲಾ ಅಂತ ನೋಡಿದ್ರೆ, ಫೇಲಿಯರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ಸು ಸಕ್ಸಸ್ ಅಂತ ಹೇಳ್ತಾರೆ. ಅಂದರೆ ಒಂದು ಸಕ್ಸಸ್ ಆಗಬೇಕಂದ್ರೆ ನಾವು ತಪ್ಪು ಮಾಡಬೇಕು. ತಪ್ಪು ಮಾಡಿದಷ್ಟು ನಾವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ತಪ್ಪೇ ಮಾಡದಿದ್ರೆ ಸಕ್ಸಸ್ ಆಗಲಿಕ್ಕೆ ಆಗಲ್ಲ. ಯಾವುದೇ ಒಂದು ವಿಚಾರ ಕಲಿಬೇಕಂದ್ರೂ ಫಸ್ಟ್ ತಪ್ಪಾಗೇ ಕಲಿಯೋದು, ಕರೆಕ್ಟ್ ಅಲ್ವಾ? ಸೊ ಹಂಗಾದರೆ ನಾವು ತಪ್ಪು ಮಾಡಬೇಕು. ಆದರೆ ಒಂದು ವಿಚಾರ ಏನಂದರೆ, ಆ ತಪ್ಪು ನಮ್ಮ ಹೃದಯಕ್ಕೆ ಹೋಗಬಾರ್ದು. ಆ ತಪ್ಪು ಹೃದಯಕ್ಕೆ ಹೋಗಬಾರ್ದು. ಸಕ್ಸಸ್ ಆದಾಗ ಅದು ನಮ್ಮ ತಲೆಗೆ ಹೋಗಬಾರ್ದು. ತಲೆಗೆ ಹೋದರೆ ಅಹಂಕಾರ ಬರುತ್ತೆ, ಹೃದಯಕ್ಕೆ ಹೋದರೆ ಬೇಜಾರಾಗುತ್ತೆ, ಕರೆಕ್ಟ್ ಅಲ್ವಾ? ಅದೇ ಫೇಲಿಯರ್ ನಮ್ಮ ತಲೆಗೆ ತಗೊಬೇಕು, ಸಕ್ಸಸ್ಸನ್ನು ನಮ್ಮ ಹೃದಯಕ್ಕೆ ತಗೊಂಡ್ರೆ ಅದು ಅಷ್ಟು ಹಿಂಸೆ ಮಾಡೋದಿಲ್ಲ. ಅದಕ್ಕೆ ಹೇಳೋದು, ಎಲ್ಲರೂ ಸಕ್ಸಸ್ ಆಗಬೇಕಂತ ಹೇಳಿದ್ರೆ ಫೇಲಿಯರನ್ನು ನೋಡಿ ಬರಬೇಕು. ಆದರೆ ಫೇಲಿಯರ್ಗೆ ಹೆದರಬಾರ್ದು. ಅದೊಂದು ಸಹಜ ಅಡೆತಡೆ ಅಂತ ಯೋಚನೆ ಮಾಡಿ ನಾವು ಮುನ್ನುಗ್ಗಬೇಕು ಅಂತ. ಸರಿ, ಹಂಗಾರೆ ತಪ್ಪು ಮಾಡೋದಂದರೆ ಹೇಗೆ? ನಾನು ಹೇಳ್ತಿರೋದು ನಿಮಗೆ 101 ತಪ್ಪುಗಳನ್ನು ಮಾಡಬೇಕು. 101 ರೀತಿಯ ತಪ್ಪು ಯಾವುದರಲ್ಲಿ? ಟ್ರೇಡಿಂಗಲ್ಲಿ. ಯಾವುದೆಲ್ಲ? ಫಾರ್ ಎಕ್ಸಾಂಪಲ್, ಓವರ್ ಟ್ರೇಡಿಂಗ್ ಮಾಡೋ ತಪ್ಪು, ಆಮೇಲಿಂದ ಫಿಯರ್ ಡ್ಯೂ ಟು ಮಿಸ್ಟೇಕ್, ಬೇಗ ಎಂಟ್ರಿ ತಗೊಳ್ಳೋದು, ರಾಂಗ್ ಸ್ಟಾಪ್ ಲಾಸ್ ಕ್ಯಾಲ್ಕುಲೇಷನ್, ಅವಾಯ್ಡಿಂಗ್ ದ ರೂಲ್ಸ್, ಅರ್ಲಿ ಎಕ್ಸಿಟ್, ಲ್ಯಾಕ್ ಆಫ್ ಪೇಷನ್ಸ್, ರ್ಯಾಂಡಮ್ ಟ್ರೇಡ್, ಮಿಸ್ಮ್ಯಾಚ್ ಆಫ್ ಕ್ಯಾಪಿಟಲ್, ಬ್ರೇಕ್ಔಟ್ ಎಂಟ್ರಿ ತಗೊಂಡಿದ್ದು, ಕ್ಯಾರಿ ಫಾರ್ವರ್ಡ್ ಮಾಡಿದ್ದು ಟ್ರೇಡನ್ನು, ಇವತ್ತಿದ್ದು ಇಂಟರ್ಡೇನ ತಗೊಂಡು ನಾವು ಅದನ್ನು ಇನ್ವೆಸ್ಟಿಂಗ್ ಮಾಡಿದ್ದು, ರಾಂಗ್ ಸ್ಟ್ರೈಕ್ ಪ್ರೈಸ್ ಯೂಸ್ ಮಾಡಿದ್ದು, ರಾಂಗ್ ಇಂಡೆಕ್ಸಿಸ್ಗೆ ಹೋಗಿದ್ದು, ಇಂಡಿಕೇಟರ್ ಯೂಸ್ ಮಾಡಿದ್ದು, ಬ್ಯಾಕ್ ಟೆಸ್ಟಿಂಗ್ ಮಾಡದೇ ಇರೋದು, ಅಥವಾ ಕಾನ್ಫಿಡೆಂಟನ್ನು ಬೆಳೆಸ್ಕೊಳ್ದೇ ಇದ್ದಿದ್ದು, ಯೂಟ್ಯೂಬರ್ ಕೇಳಿದ ಮಾತನ್ನು ಕೇಳ್ಕೊಂಡು ನಾವು ಯಾವುದೋ ಒಂದು ಟ್ರೇಡನ್ನು ತಗೊಂಡಿದ್ದು, ಟಿಪ್ಸ್ ಪ್ರೊವೈಡರ್ ಮಾತನ್ನು ನಂಬಿದ್ದು ನಾವು ಅರ್ಜೆಂಟಲ್ಲಿ ಟ್ರೇಡ್ ತಗೊಂಡಿದ್ದು, ಹೀಗೆ ಸುಮಾರು ಬರುತ್ತೆ. ನಾನು ಹೇಳ್ತಿರೋದು 101 ರೀತಿ ತಪ್ಪು ಮಾಡಿ. ತಪ್ಪಿಲ್ಲ, ಆ ತಪ್ಪು ಮಾಡಿ ನಾವು ಕಲಿಬೇಕು. ಆದರೆ ಕಲಿತಾ ಇರೋದು ತಪ್ಪು ಮಾಡಿಯೇ ಕಲಿತು ಮುಂದೆ ಹೋಗ್ತಿದ್ದೀವಿ, ಸರಿ. ಆದರೆ ತಪ್ಪನ್ನು ನಾವು ಹೃದಯಕ್ಕೆ ತಗೊಳ್ತಿಲ್ಲ, ಓಕೆ. ಆದರೆ ಒಂದೇ ಒಂದು ಕೀ ಏನಂತ ಹೇಳಿದ್ರೆ, ನೀವು ಮಾಡಿದ್ದ ತಪ್ಪನ್ನೇ ತಿರ್ಗಾ ಮಾಡಲಿಕ್ಕಿಲ್ಲ. ಡೋಂಟ್ ರಿಪೀಟ್ ದ ಸೇಮ್ ಮಿಸ್ಟೇಕ್. ಹೊಸ ಮಿಸ್ಟೇಕ್ ಮಾಡ್ಬೋದು, ಹಳೇ ಮಿಸ್ಟೇಕನ್ನೇ ತಿರ್ಗಾ ರಿಪೀಟ್ ಮಾಡಲಿಕ್ಕಿಲ್ಲ. ಇದು ಒಂದೇ ನಿಮ್ಮ ಸೀಕ್ರೆಟ್ ಫಾರ್ಮುಲಾ. ಈ ರಿಪೀಟ್ ಮಾಡದೆ ನೀವು ಫೇಲಿಯರನ್ನು ಕರೆಕ್ಟಾಗಿ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಿಮ್ಮ ತಪ್ಪು ಹೊಸ ರೀತಿ ತಪ್ಪಾಗಿರುತ್ತೆ. ಅದನ್ನು ನೀವು ತಿದ್ದುಕೊಂಡು ಮುಂದೋಗಲಿಕ್ಕೆ ಅವಕಾಶ ಆಗುತ್ತೆ. ಯಾಕೆಂದರೆ ಎಲ್ಲ ರೈಟ್ ವೇ ತೆಗೊಬೇಕಂತ ಹೇಳಿದ್ರೆ ನಾವು ರಾಂಗ್ ವೇಯಿಂದನೇ ಬರಬೇಕು. ರಾಂಗ್ ವೇಯಿಂದ ನಾವು ರೈಟ್ ವೇಗೆ ಬರ್ಬೋದು. ಸೊ ರಾಂಗ್ ವೇಗೆ ಹೋಗಿ ನಾವು ಅಲ್ಲಿ ಮಾಡಿದಂಥ ಮಿಸ್ಟೇಕನ್ನು ಒಂದು ನೋಟ್ ಮಾಡಿ, ಆ ಮಿಸ್ಟೇಕ್ಸನ್ನು ನಾವು ಅದಕ್ಕೊಂದು ಸೊಲ್ಯೂಷನನ್ನು ಹುಡುಕಿ, ಆ ಸೊಲ್ಯೂಷನಿಂದ ನಾವು ನಮ್ಮ ಮಿಸ್ಟೇಕನ್ನು ತಿದ್ದುಕೊಂಡು ನಾವು ಹೊಸದಾಗಿ ಆ ರೀತಿ ಹೊರಗೆ ಬಂದು ತಿರ್ಗಾ ಮುಂದೋಗ್ತಾ ಇದ್ದರೆ ನಾವು ತಿರ್ಗಾ ಆ ತಪ್ಪುಗಳನ್ನು ಮಾಡದೆ ಮುಂದೋಗ್ತಾ ಇದ್ದರೆ ಸಕ್ಸಸ್ ಅನ್ನೋದು ಗ್ಯಾರಂಟಿ ಫ್ರೆಂಡ್ಸ್. ಸೊ ನೀವೊಂದು ಇಂಟ್ರಾಡೇ ಟ್ರೇಡರ್ ಆಗಬೇಕಂತ ಹೇಳಿದ್ರೆ ನೀವು ತಪ್ಪು ಮಾಡೋದನ್ನು ಕಲಿಬೇಕು. ಅದೇ ತಪ್ಪನ್ನು ತಿರ್ಗಾ ಅದೇ ತಪ್ಪು ಮಾಡಬಾರ್ದು. ಒಮ್ಮೆ ಓವರ್ ಟ್ರೇಡಿಂಗ್ ಮಾಡಿದ್ರೆ ತಿರ್ಗಾ ಓವರ್ ಟ್ರೇಡಿಂಗ್ ಮಾಡಲಿಕ್ಕಿಲ್ಲ. ಒಮ್ಮೆ ಭಯದಲ್ಲಿ ಮಿಸ್ಟೇಕ್ ಮಾಡಿದ್ರೆ ತಿರ್ಗಾ ಭಯ ಪಡಲಿಕ್ಕಿಲ್ಲ. ತಿರ್ಗಾ ಅರ್ಲಿ ಎಂಟ್ರಿ ತಗೊಂಡ್ರೆ ಇನ್ನೊಮ್ಮೆ ಅರ್ಲಿ ಎಂಟ್ರಿ ತಗೊಳ್ಲಿಕ್ಕಿಲ್ಲ. ಈ ರೀತಿ ನೀವು ಲಿಸ್ಟ್ ಮಾಡಿದ ತಪ್ಪನ್ನು ತಿರ್ಗಾ ಮಾಡದೆ ಮುಂದೆ ಬನ್ನಿ, ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಿ. ನಿಮಗೆ ಸೊಲ್ಯೂಷನ್ ಬೇಕಿದ್ದರೆ ನಮ್ಮನ್ನು ಕೇಳಿ, ನಾವು ನಿಮಗೆ ಸೊಲ್ಯೂಷನ್ ಕೊಡ್ತೀವಿ. ಕೋರ್ಸ್ ಮುಖಾಂತರ ನಿಮ್ಮನ್ನು ಗೈಡ್ ಮಾಡ್ತೀವಿ. ನೀವು ಸಕ್ಸಸ್ ಆಗಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕೋರ್ಸ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಮ್ಮೊಟ್ಟಿಗೆ ಕೈ ಜೋಡಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಯಾರೆಲ್ಲ ಸಕ್ಸಸ್ಸನ್ನು ಹುಡುಕ್ತಿದ್ದಾರೋ ಅವ್ರಿಗೆಲ್ಲ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.